ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ದರ್ಶನ್ ಆತ್ಮಹತ್ಯೆಗೆ ಪ್ರಯತ್ನಿಸಿದಾರ, ಇದೊಂದು ಪ್ರಶ್ನೆ. ಯಾಕಂದ್ರೆ ಸುದ್ದಿಯಲ್ಲಿ ಹರಿದಾಡ್ತಾ ಇದೆ. ಹೌದು, ಆತ್ಮಹತ್ಯೆಗೆ ಪ್ರಯತ್ನಿಸಿದಾರಂತ ಅವರ ಅಭಿಮಾನಿಗಳು ಕಿವಿಯಿಂದ ಕಿವಿಗೆ ಬಾಯಿಂದ ಬಾಯಿಗೆ ಹಬ್ಬಿಸ್ತಾ ಇದ್ದಾರೆ. ಈ ಕುರಿತಾಗಿ ಸಹಜವಾಗಿ ಪರಮೇಶ್ವರ್ ಅವ್ರನ್ನ ಕೇಳಿದಾಗ ಗೃಹ ಮಿನಿಸ್ಟರು ಅವರಿಲ್ಲ, ಇದು ಸಂಪೂರ್ಣ ಸುಳ್ಳು, ನಾನು ಎನ್ಕ್ವೈರಿ ಮಾಡಿದ್ದೀನಿ, ಅಂಥ ಘಟನೆ ನಡೆದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈಗ ನಾವು ಸರ್ಕಾರ ಹೇಳಿದಾಗ ನಂಬಬೇಕಾಗ್ತದೆ. ಆದರೂ ದರ್ಶನ್ ಅವರು ಆ ಮಟ್ಟಕ್ಕೆ ಇಳಿಬಹುದಾ ಅನ್ನುವಂಥದ್ದು. ಯಾಕಂದರೆ ಸಹಜದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೊಂದು ವರ್ಷ ತನಕ ಮಾತಾಡೋಗಿಲ್ಲಪ್ಪ, ಅದನ್ನು ನೀನು ಅಲ್ಲೇ ನೀವು ಹೊರಬರುವ ಅವಶ್ಯಕತೆ ಇಲ್ಲ ಅದು ಸ್ಪಷ್ಟವಾಗಿ ನಿರ್ದೇಶನ ನೀಡಿದ ಮೇಲೆ ಸಹಜ ಯಾರಿಗೆ ಅದು ನಿರಾಶೆ ಆಗೇ ಆಗ್ತದೆ. ಇವತ್ತೇನೋ ದರ್ಶನ್ ಅವರು ದೊಡ್ಡ ಒಬ್ಬ ನಟ ಆಗಿದ್ದಾರೆ, ಎಲ್ಲರಿಗೂ ಅವ್ರ ಬಗ್ಗೆ ಕಾಳಜಿ, ಪ್ರೀತಿ, ವಿಶ್ವಾಸ ಇರೋದ್ರಿಂದಾಗೆ ಎಲ್ಲರಿಗೂ ಆಘಾತ ಆಗ್ತದೆ. ಇಂಥ ಎಷ್ಟೋ ಕೇಸ್ಗಳಿದ್ದಾವೆ ಪಾಪ. ಕೆಲವೊಂದಿಷ್ಟು ಸುಮ್ಮನೆ ಏನು ಕೇಸನ್ನ ಸಿಗಿಸಿರ್ತಾರೆ, ಮತ್ತೇನೋ ಮಾಡಿರ್ತಾರೆ, ಯಾವುದೋ ಆಗಿರ್ತದೆ. ಅವ್ರಿಗೆ ಈವನ್ ವಕೀಲರು ಸಹಿತ ಇಡಲಾರಂಥ ಪರಿಸ್ಥಿತಿಯೊಳಗೆ ಇರ್ತಾರೆ. ಅಂಥ ಒಂದು ಎಷ್ಟೋ ಲಕ್ಷಗಳಲ್ಲಿದ್ದಾರೆ. ಕೋರ್ಟ್ಗಳ ಒಂದು ದಾರಿ ನೋಡ್ತಾ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಅತ್ಯಂತ ಪ್ರೀತಿಯ ವ್ಯಕ್ತಿ, ಕರ್ನಾಟಕದ ಒಂದು ರೀತಿಯಿಂದ ಎಲ್ಲರ ಸಿನಿಮಾ ಪ್ರಿಯರ ಒಂದು ರೀತಿ ಏನಪ್ಪ ಅಂದ್ರೆ ಕಣ್ಮಣಿ ಅಂದರೂ ಅಡ್ಡಿ ಇಲ್ಲ. ಆದರೆ ಇವತ್ತು ಅವರಿಗೆ ತಾವು ಮಾಡಿಕೊಂಡಂಥ ತಪ್ಪು, ರೇಣುಕಾ ಸ್ವಾಮಿ ಅವ್ರ ಮೇಲೆ ಅವ್ರು ದಾಳಿ ಮಾಡಿದರು ಇಲ್ಲವೋ ಅದು ಪ್ರೂವ್ ಆಗೋದು. ಇವತ್ತು ಆರೋಪ ಅಂತಿದ್ದು ಅವ್ರ ಮೇಲೆ ನಂಬರ್ 1, ನಂಬರ್ 2 ಅಂತೇಳಿ. ಅವ್ರ ಜೊತೆಗೆ ಇನ್ನುಳಿದವರು ಇದ್ದಾರೆ. ಅದು ನಡೆದಿದ್ದು ಸುಳ್ಳಲ್ಲ, ಅದು ಕೊಲೆ ಆಗಿದ್ದು ಸುಳ್ಳಲ್ಲ, ಇವರು ಮಾಡಿದಾರೆ ಅನ್ನೋದು ಪ್ರೂವ್ ಆಗುವಂಥದ್ದು ಪೂರ್ತಿ ಎನ್ಕ್ವೈರಿ ಆದಮೇಲೆ, ಅಥವಾ ಪೂರ್ತಿ ಅದು ತನಿಖೆ ಆದಮೇಲೆ. ಅದು ಈಗಾಗಲೇ ಸಾಕ್ಷಿಗಳ ಒಂದರಿಂದ ಒಂದು ಹಂಗೆ ಬರ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು